ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ನಾನು ತರಕಾರಿ ಉಪ್ಪಿಟ್ಟು ಅಥವಾ ಖಾರ ಬಾತು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅರ್ಧ kg ರವೆ ತೊಗೊಂಡಿದ್ದೀನಿ, ದಪ್ಪ ರವೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಟೊಮೊಟೊ ತೊಗೊಂಡಿದ್ದೀನಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟು, ಬೀನೀಸು, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈಗ ಬಾಣಲಿಗೆ ರವೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾನು ಡ್ರೈ ರವೆನೇ ಹುರ್ಕೊತಾ ಇರೋದು. ನೀವು ಬೇಕು ಅಂದರೆ ಎಣ್ಣೆ, ತುಪ್ಪ ಯಾವ್ದು ಬೇಕಾದ್ರೂ ಸೇರಿಸ್ಕೊಂಡು ಹುರ್ಕೊಬೋದು. ಅದು ತಳ ಹಿಡಿದಂಗೆ ಕ್ಲೀನಾಗಿ ಈ ಥರ ಹುರ್ಕೊಬೇಕು, ಗಮ್ಮನ್ನೋವರೆಗೂ ಒಂದು 10 ನಿಮಿಷ ಹುರ್ಕೋಬೇಕು. ಹುರ್ಕೊಂಡು ಹೀಗಾಗಿದೆ, ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಬಿಸಿಗೆ ಈಗ 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ, ತುಪ್ಪ ಯಾವ್ದು ಬೇಕಾದ್ರೂ ಸೇರಿಸ್ಕೊಬೋದು. ಈಗ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿದ್ಮೇಲೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ ಸೇರಿಸ್ಕೊಂಡು ಇವೆಲ್ಲ ಒಂಬಣ್ಣ ಬರೋವರೆಗೂ ಹುರ್ಕೊಬೇಕು. ಅದು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಈಗ ನೋಡಿ ಈ ಕಲರ್ ಬರಬೇಕು ಕಡಲೆಬೇಳೆ, ಉದ್ದಿನಬೇಳೆ ಆದಮೇಲೆ ನಾನೀಗ ಹಸಿಮೆಣಸಿಕಾಯಿ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಸಿಡಿಯೋವರೆಗೂ ಈಗ ನಾನು ಹಸಿ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಚಿತ್ಕವರೆ ಬೇಳೆನೂ ಸಹ ಸೇರಿಸ್ಕೊಬೋದು, ಹಸಿ ಚಿತ್ಕವರೆ ಕಾಳು ಸೇರಿಸ್ಕೊಂಡು ಅದನ್ನು ಸಹ ಹಾಕ್ಕೊಬೋದು. ಈಗ ನಾನು ಇದು ಬಟಾಣಿ ಸೇರಿಸ್ಕೊಂಡು ಹುರಿದ್ಬಿಟ್ಟು ಈಗ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಯಾವಾಗಲೂ ತೆಳುವಾಗಿ ಹೆಚ್ಕೊಬೇಕು. ಮಂದ ಇದ್ದಷ್ಟು ಚೆನ್ನಾಗಿ ಬೇಯಲ್ಲ, ಅದರಿಂದ ತೆಳುವಾಗಿ ಹೆಚ್ಚಿದಷ್ಟು ಬೇಗ ಬೇಯ್ಕೊತದೆ. ಈಗ ನಾನು ಹಸಿ ಬೀನೀಸ್ ಸೇರಿಸ್ಕೊತಾ ಇದ್ದೀನಿ. ಬೀನೀಸು, ಕ್ಯಾರೆಟು ಎಲ್ಲ ಚೆನ್ನಾಗಿ ತೆಳುವಾಗಿ ಹೆಚ್ಕೊಬೇಕು, ಉದ್ದುದ್ದಾಗಿ. ಈಗ ದಪ್ಪಕ್ಕೆ ಹೆಚ್ಚಿದಷ್ಟು ಅದು ಬೇಗ ಬೇಯಲ್ಲ, ಅದರಿಂದ ಸ್ಲೈಸ್ ಥರ ತೆಳುವಾಗಿ ಹೊಡ್ಕೊಬೇಕು ಈ ತರಕಾರಿನ. ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಇವೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಂಡು ಈಗ ನೀವು ಬೇಗ ಆಗಬೇಕು ಅನ್ನೋಂಗಿದ್ರೆ ಸೈಡಲ್ಲೇ ಬಿಸಿನೀರು ಬೇಕಾದ್ರೆ ಇಟ್ಕೊಬೋದು. ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಈಗ ನೀವು ಬೇಗ ಆಗಬೇಕು, ನಮಗೆ ಕೆಲಸಕ್ಕೆ ಹೋಗಬೇಕು, ಟೈಮ್ ಇಲ್ಲ ಅನ್ನೋರು ಬಿಸಿನೀರು ಇಟ್ಕೊಂಡು ಅಳತೆ ನೀರು ಹಾಕ್ಕೊಬೋದು. ಈಗ ನಾನು ರವೆನ ಒಂದು ಅರ್ಧ kgಗೆ 1.25 ಪಾವು ರವೆ ಬರ್ತದೆ, ಅದರಂತೆ ನಾನು 3 ಪಾವು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ನಾನು ತಣ್ಣೀರೇ ಸೇರಿಸ್ಕೊಂಡಿರೋದು, ಬಿಸಿನೀರೇನು ಹಾಕ್ಕೊಂಡಿಲ್ಲ, ತಣ್ಣೀರೇ ಸೇರಿಸ್ಕೊಂಡಿರೋದು. ಈಗ ಅದು ಕುದಿಯ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ಕುದೀತಾ ಇರುವಂಥ ಇದನ್ನ ನೋಡ್ಕೊಬೇಕು. ನಾವು ತರಕಾರಿ ಬೆಂದಿದೆಯಾ, ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆಯೋ ಅಂತ ಚೆಕ್ ಮಾಡ್ಕೊಬೇಕು. ಇಲ್ಲಿ ಕೈಲಿ ತೊಗೊಂಡು ಅದರ ಕಿತ್ತಿ ನೋಡಬೇಕು ಬಟಾಣಿನ. ಬೆಂದಿದ್ರೆ ಈಗ ರವೆ ಹಾಕ್ಕೊಬೋದು, ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕಾಯ್ತದೆ. ಈಗ ಉಪ್ಪು ಸಪ್ಪೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅವೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಾದ್ಮೇಲೆ ಈಗ ನಾನು ಹುರಿದಿಟ್ಕೊಂಡಿದ್ದೀನಿ ರವೆನ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಗಂಟು ಇಲ್ಲದೆ ಇರೋ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಎಣ್ಣೆ, ತುಪ್ಪ ಇನ್ನೂ ಬೇಕಾದ್ರೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು. ತುಂಬ ಚೆನ್ನಾಗಿರ್ತದೆ. ಉಪ್ಪಿಟ್ಟಿಗೆ ಎಷ್ಟೇ ಎಣ್ಣೆ, ತುಪ್ಪ ಹಾಕೋರು ತುಂಬ ಚೆನ್ನಾಗಿರ್ತದೆ. ಈಗ ಒಂದು ಸ್ವಲ್ಪ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಈಗ ನೀವು ಬನ್ಸಿ ರವೆ ಬೇಕಾದರೆ ಮಾಡ್ಕೊಬೋದು, ಬನ್ಸಿ ರವೆಯಲ್ಲೂ. ಈಗ ನಾನು ರೆಡಿಯಾಗಿದೆ ನೋಡಿ ಉಪ್ಪಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಬೇಕು ಅಂದರೆ ಕಾಯಿ ತುರಿ ಸೇರಿಸ್ಕೊಬೋದು, ತುಪ್ಪ ಬೇಕಾದ್ರೆ ಸೇರಿಸ್ಕೊಬೋದು. ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಸರಿ ಟ್ರೈ ಮಾಡಿ. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.